ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪ್ರೀವಿಯಸ್ ವ್ಲಾಗ್ಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ನಾನು ಮಡಿಕೇರಿ ತೋಟದ ಮನೆ ತೋರಿಸಿದ್ದೆ ನಾನು. ಸೊ ಜಸ್ಟ್ ಹೋಗೋದು ಬರೋದು ಮನೆ ಸುತ್ತಮುತ್ತ ತೋರಿಸಿದ್ದೆ, ಬೇರೆ ಏನು ತೋರಿಸಿಲ್ಲ. ಆ್ಯಂಡ್ ಈ ಸಲ ವಿ ಆರ್ ಪ್ಲಾನಿಂಗ್ ಟು ಗೋ ಆಲ್ಮೋಸ್ಟ್ ಒಂದು ವಾರ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಒಂದು ವಾರ ಹೋಗ್ಬೇಕಂದ್ರೆ ನಮ್ದು ಒಂದು ಸ್ವಲ್ಪ ಪ್ರಿಪ್ರೇಷನ್ಸ್ ಇರುತ್ತಲ್ವಾ, ಐಟಮ್ ಎಲ್ಲ ತೊಗೊಂಡೋಗೋದು. ನಾಟ್ ದಟ್ ಎವ್ರಿಥಿಂಗ್ ವಿಲ್ ಬಿ ದೇರ್ ಅಲ್ಲ, ಸ್ವಲ್ಪ ನಾವು ತೊಗೊಂಡೋಗ್ಬೇಕು. ಅಫ್ಕೋರ್ಸ್ ಮಾಡೋಕ್ಕೆ ರಂಗಣ್ಣ ಅವ್ರ ಫ್ಯಾಮಿಲಿ ಇರ್ತಾರೆ. ಸೊ ಏನೇನು ಐಟಮ್ ತೊಗೊಳ್ಳೋಣ, ಒಂದು ವಾರ ಆಗೋ ಥರ ಬೇಕು. ಆ್ಯಂಡ್ ಸ್ವಲ್ಪ ಜನ ನಮ್ಮನ್ನು ಆಮೇಲೆ ಬಂದು ಜಾಯ್ನ್ ಆಗ್ತಾರೆ ಬೇಕು. ನಾನು ನನ್ನ ಹಸ್ಬೆಂಡ್ ಬೇಸಿಕ್ ಐಟಮ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಶುಕ್ರವಾರ ಬೇರೆ ಅಲ್ಲಿ ಸಂತೆ ನಡೆಯುತ್ತೆ. ಸೊ ಅಲ್ಲಿವರೆಗೂ ನಮ್ಗೆ ಏನು ಬೇಕೋ ಅಷ್ಟು ಮಾತ್ರ ನಾವು ತೊಗೊತಾ ಇರೋದು ಐಟಮು. ಈಗ ನಮಗೆ ಗಾಡಿಗೆ ಫ್ಯೂಯಲ್ ಹಾಕ್ಸ್ಬೇಕು, ಏರ್ ಹಾಕ್ಸ್ಬೇಕು, ಆಮೇಲೆ ಇದೇನು ವೈಪರ್ ಅದೇನೋ ಚೇಂಜ್ ಮಾಡಿಸ್ಬೇಕು. ಸೊ ಅವೆಲ್ಲ ಮಾಡೋಣ ಅಂತ ಅಂದ್ಕೊಂಡು ವಿ ಹ್ಯಾವ್ ಕಮ್ ಔಟ್. ನನ್ನ ಹಸ್ಬೆಂಡ್ ಯಾವುದೋ ಕಾಲಲ್ಲಿ ಬ್ಯುಸಿ ಇದ್ದಾರೆ. ನಾನು ಪೆಟ್ರೋಲ್ ಬಂಕಲ್ಲಿ ಗಾಡಿ ಏರ್ ಹಾಕ್ಸ್ತಾ ಇದ್ದೀನಿ, ನೈಟ್ರೋಜನ್. ಇಲ್ಲಿಂದ ನೆಕ್ಸ್ಟ್ ತರಕಾರಿ ಎಲ್ಲ ತೊಗೊಂಡು ಹೋಗಬೇಕು. ಸೊ ಫಟಾಫಟ್ ಶುರು ಮಾಡೋಣ. ದಿಸ್ ವಿಡಿಯೋ ಇಸ್ ಬೇಸಿಕಲಿ ಅಬೌಟ್ ಸಣ್ಣ ಪುಟ್ಟ ಪ್ರಿಪರೇಷನ್ಸ್ ನಾವು ಮಾಡ್ಕೊಳ್ಳೋದು. ಪ್ರಿಪರೇಷನ್ ವಿಡಿಯೋ ಅಂತಾನೆ. ಇನ್ನು ನಾವು ಪ್ಯಾಕಿಂಗ್ ಎಲ್ಲ ಮಾಡಬೇಕಲ್ಲ ಒಂದು ವಾರಕ್ಕೆ. ಏನಿಲ್ಲ, ಎಲ್ಲ ನೈಟ್ ವೇರೆ, ಬಟ್ ಸ್ಟಿಲ್ ಜಸ್ಟ್ ಡೂಯಿಂಗ್ ಅ ಕಂಟೆಂಟ್ ಅಷ್ಟೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕ್ಲೀನ್ ಮಾಡಿಸ್ತಾ ಇದೀವಿ, ಎಲ್ಲ ಪ್ರಿಪರೇಷನ್ಸ್ ಇದು. ಆಮೇಲೆ ಶೆಲ್ಲಲ್ಲಿ ಒಂದು ಸ್ವಲ್ಪ ಐಟಮ್ ತೊಗೋಬೇಕಿದೆ, ತೊಗೊಂಡು ಆಮೇಲೆ ಫ್ಯೂಯಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ತೀವಿ. ಇಷ್ಟಾಗಿದೆ, ಇನ್ನು 11 ಲೀಟ್ರ್ ಅಷ್ಟೇ ಆಗಿದೆ. ಇದೆಷ್ಟು ನೀಟಾಗಿದೆ ಕ್ಲೀನ್ ಮಾಡೋದು, ಪರ್ಫೆಕ್ಟ್ ಆಗೋಯ್ತು. ಗ್ಲಾಸ್ ಸಕ್ಕದಾಗಿ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವ್ರಲ್ಲಿ ಹೋಗಿದ್ದಾರೆ ಶೆಲ್ಗೆ, ಏನಾದ್ರು ಐಟಮ್ ತೊಗೊಂಬರ್ತಾರೆ. ನೋಡೋಣ ಅವ್ಳು ಹೆಂಡ್ತಿಗೆ ಏನಾದ್ರು ತಗೊಂಬರ್ತಾರ ಅಂತ ಚೇಂಜ್ ಮಾಡಿಸ್ತಾ ಇದ್ದೀವಿ. ಏನಂತಾರೆ ಇದನ್ನು, ವೈಪರ್ ಅನಿಸುತ್ತೆ. ಇದಷ್ಟೇ ಚೇಂಜ್ ಮಾಡಿಸ್ತೀವಿ. ಆ್ಯಂಡ್ ಫ್ಯೂಯಲ್ ಇಸ್ ಆಲ್ಸೋ ಡನ್. ಎಷ್ಟಾಗಿ ಹಾಕ್ಸಿದ್ದೀವಿ, 4385 ಹಾಕ್ಸಿದ್ದೀವಿ. ಸೊ ಇಲ್ಲಿಂದ ನೆಕ್ಸ್ಟ್ ಪ್ರಿಪ್ರೇಷನ್ಗೆ ಐಟಮ್ ತೊಗೊಂಡು ಹೋಗೋದು. ಸೊ ಈಗ ನಾವು ಫ್ಯೂಯಲ್ ಎಲ್ಲ ಹಾಕ್ಸ್ಕೊಂಡು ಫಸ್ಟ್ ಸ್ಟಾಪ್ ಬಂದಿರೋದು ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟ್ಗೆ. ಅಕ್ಕಿ ಎಣ್ಣೆ ಎಲ್ಲ ತೊಗೊಂಡು ಹೋಗೋಣ ಅಂತ. ಆ್ಯಕ್ಚುಲಿ ಇಲ್ಲೇ ಈರುಳ್ಳಿ ನೋಡು, ಇದು ಕಟ್ಟಿಟ್ಟಿದ್ದಾರೆ. ನೋಡಿದೆ, ಚೆನ್ನಾಗಿದೆ, ತಗೊಳ್ಳಿ. ಸೊ ಫಸ್ಟ್ ತೂರದಲ್ಲಿ ಪಿಕ್ ಮಾಡ್ತಾ ಇದ್ದೀವಿ. ಆಮೇಲೆ ರೈಸ್ ನಾನೇ ಬಿಲ್ ಹಾಕ್ಲಾ. ಆಕ್ಚುಲಿ 756 ಗ್ರಾಮ್ಸ್ ಇದೆ ಈಗ. ಇಷ್ಟೇ ಆಗಿದ್ದು. 1.240 ಸಾಕಾಗತ್ತೆ. ಇದನ್ನ ಹಾಕೊಳಕ್ಕೆ ಒಂದು ಬುಟ್ಟಿ ಬೇಕಿದೆಯಲ್ಲ ಅಕ್ಷಿ. ಇದು ನೋಡಿ, ನಾನು ಮಾಡಿರೋ ಅವಂತರ ಬೇಳೆನ ಎತ್ಕೊಂಡು ಬ್ಯಾಸ್ಕೆಟ್ ಇಟ್ಕೊಳ್ಳೋಬಿಟ್ಟು ಇಲ್ಲಿ ಬೀಳಿಸ್ಬಿಟ್ಟು ಎಲ್ಲ ಚೆಲ್ಲೋದೆ. ಒಬ್ಬರು ಅದಕ್ಕೆ ಮತ್ತೆ ಪ್ಯಾಕ್ ಮಾಡ್ತಾ ಇದ್ದಾರೆ. ಏನೂ ಸಿಕ್ಕಿಲ್ಲ, ಸೊ ಇಷ್ಟೇ ಸಿಕ್ಕಿದೆ. ಇಲ್ಲಿ ತಗೊಂಡು ಹೋಗೋಣ. ಇದೊಂದು ಸ್ಮಾಲ್ ಸ್ಟೋರ್ ಅಷ್ಟೇ, ಸೊ ಲಾಟ್ ಆಫ್ ಆಪ್ಷನ್ಸ್ ಇಲ್ಲ. ಸೊ ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಸ್ಟೋರ್. ನಾನು ಐಟಮ್ಗಳನ್ನ ಹಾಕೊಂಡು ಹೋಗೋಕ್ಕಂತಲೇ ಒಂದು ರಾಶಿ ಬ್ಯಾಗ್ಗಳು ಎತ್ಕೊಂಡ್ಬಂದಿದ್ದೀನಿ. ಸೊ ಒಂದು ಬ್ಯಾಗ್ ಎತ್ಕೊಂಡ್ಬಿಡೋಣ. ನನಗೆ ಈ ಪ್ಲಾಸ್ಟಿಕ್ ಬ್ಯಾಗ್ಸ್ ಎಲ್ಲ ಕ್ಯಾರಿ ಮಾಡೋದು ಇಷ್ಟ ಆಗಲ್ಲ. ಸೊ ಐ ಆಲ್ವೇಸ್ ಕ್ಯಾರಿ ಮೈ ಓನ್ ಬ್ಯಾಗ್. ಸೊ ಸ್ವಲ್ಪ ಐಟಮ್ ಆದರೂ ಪರವಾಗಿಲ್ಲ, ಬ್ಯಾಗಲ್ಲಿ ಹಾಕ್ಸ್ಕೊಂಡೆ ಹೋಗ್ತೀನಿ. ಇನ್ನೂ ಸುಮಾರು ಬ್ಯಾಗ್ ಇದೆ, ಐಟಮ್ ತುಂಬೋದು. ಸೊ ಈ ತರಕಾರಿ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಸ್ವಲ್ಪ ತರಕಾರಿ ತೊಗೊಳೋದು. ಫಸ್ಟ್ ಟೊಮಾಟೊ ತೊಗೊತಾ ಇದ್ದೀವಿ, 30 ರೂಪೀಸ್. ಎಷ್ಟು ಅಂತಿದೆ ಟೊಮಾಟೋನ? ಒಂದು ಸ್ವಲ್ಪ ಹಣ್ಣು ಹಾಕೊಳ್ಳಿ. ಒಂದು ಸ್ವಲ್ಪ ಕ್ಯಾರೆಟ್ ತೊಗೊಂಡ್ವಿ, ಒಂದು ಸ್ವಲ್ಪ ಬೀನ್ಸ್. ಅಯ್ಯೋ ಬೇಜಾನಾಯ್ತು. ಆಯ್ತ್ರಿ, ಆದ್ರೆ ಅಷ್ಟೊಂದು ತಿಂತೀಯ ಹುಳ್ಳಿಕಾಯಿ ಪಲ್ಯ? ಮೂಲಂಗಿ ಒಂದು 2-3 ತೊಗೊಂಡ್ರು ಓಡುತ್ತೆ. ಸಣ್ಣ ಪೀಸ್ ಮಾಡಿ ಹಾಕೋದಲ್ವಾ, ಸೊ ಒಂದು 2-3 ತೊಗೊಂಡ್ರು ಓಡುತ್ತೆ. ಸಾಕು, ದೊಡ್ಡ ಪೀಸೇ ತೊಗೊಂಡಿದೀಯಾ. ಕಟ್ಟೆಗೆ ಹೀರೆಕಾಯಿ ಆಯ್ತು ಬಾ. ಇದು ಎಳೆದು ಎಷ್ಟು ಬೇಕಾಗುತ್ತೆ? ಪುದೀನ ಕಟ್ ಸಾಕು, ತಗೊಳ್ಳಿ ಒಂದು. ಡನ್. ನೆಕ್ಸ್ಟ್ ಇಲ್ಲಿ ಬೈ ಕೊತ್ತಂಬರಿ ಸೊಪ್ಪು. ನಾಟಿ, ಅದು ಇಲ್ಲಿದೆ ನಾಟಿ. ದಿಸ್ ಇಸ್ ನಾಟಿ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ನಾನು ಇಲ್ಲೇ ಬಂದು ಮಿಕ್ಸ್ ಸೊಪ್ಪು ತಗೊಳ್ಳೋದು. ಸೊ ನೆಕ್ಸ್ಟ್ ಈಸ್ ಆಲೂಗಡ್ಡೆ
ಆ್ಯಂಡ್ ಇದು ಖಾರ ಇದೆಯಲ್ಲ, ಇದು ಸಿಮೆಣಸಿನ್ಕಾಯಿ. ಅಕ್ಷಿ ಅಡುಗೆ ಮಾಡೋ ಥರ ಮಾಡಿದ್ರೆ 25 ಮೆಣಸಿನ್ಕಾಯಿ ಯಾವ ಲೆಕ್ಕ? ಒಂದು ಕಮ್ಮಿ ಹಾಕ್ತಾರಲ್ವ ಅಕ್ಷಿಯವರು. ಮೆಣಸಿನ್ಕಾಯಿ ಸಾಕು. ಈ ಸಾಕ್ರಿ. ಓ ಶುಂಠಿ ಇಷ್ಟಿಷ್ಟೇ ಇದೆ ಸೈಜು. 25 ನಿಂಬೆಹಣ್ಣು. 3, 4, 5, 6. ನಡಿಯಪ್ಪ, ನಿಂಬೆಹಣ್ಣಿಗೊಂದು ಬುಟ್ಟಿ ತಗೊಂಬಿಡೋಣ. ಕೈಯಲ್ಲಿ ಇಟ್ಕೊಳಕ್ ಕಷ್ಟ. 1, 2, 3, 5, 6. ಸೊ ತರಕಾರಿ ಎಲ್ಲ ತಗೊಂಡು ಬಂದಿದ್ದಾಯಿತು. ಈಗ ಕಾರ್ ವಾಶಿಗೆ ಬಿಟ್ಟಿದ್ದೀನಿ. ಕಾರ್ ವಾಶ್ ಮುಗಿಸ್ಕೊಂಡು ಮೈ ಕಿತ್ಕೊಂಡ್ಬಿಡ್ತೀನಿ. ಆಮೇಲೆ ಬಂದು ತಗೋಬೇಕು ಗಾಡಿನ. ಆಮೇಲೆ ಇನ್ನೊಂದು ಸ್ವಲ್ಪ ಐಟಮ್ ಝೆಪ್ಟೋಲ್ ಬರೋದಿದೆ, ಅದನ್ನು ಪಿಕ್ ಮಾಡ್ಕೊಂಬಿಡೋಣ. ಸೊ ಲೆಟ್ಸ್ ಗೋ. ಇನ್ನೂ ಒಂಚೂರು ಬ್ಯಾಗೆಲ್ಲ ಪ್ಯಾಕ್ ಮಾಡಬೇಕು. ಟೈಮ್ ಆಗಿಬಿಟ್ಟಿದೆ, ಅಷ್ಟರಲ್ಲಿ ಪ್ಯಾಕ್ ಮಾಡೋಣ. ಹಾಯ್, ಗುಡ್ ಮಾರ್ನಿಂಗ್. ಸೊ ಈಗ ಟೈಮ್ ಬಂದು 7:50. ನಾನಂತೂ 5:15 ಎದ್ದಿದ್ದೀನಿ. ಬಿಕಾಸ್ ಇಟ್ ಇಸ್ ಟ್ಯೂಸ್ಡೇ. ಸ್ವಲ್ಪ ವಾರ ಪೂಜೆ ಎಲ್ಲ ಮಾಡಬೇಕಿತ್ತು. ಆಮೇಲೆ ತುಂಬ ಐಟಮ್ಸ್ನ ನಾವು ಎತ್ಕೋಬೇಕಿತ್ತು. ತೋರಿಸಿಲ್ಲ ಆ್ಯಕ್ಚುಲಿ, ಸ್ವಲ್ಪ ಮಾತ್ರ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ನನ್ನ ಸ್ಟ್ರೈಟ್ನರ್ಸ್ ಇದೆ ನೋಡಿ, ಇಲ್ಲಿ ಸ್ವಲ್ಪ ಇದೆ. ಇನ್ನೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಐಟಮ್ನ ಡಿಕ್ಕಿಗೆ ಹಾಕಿದ್ದೀವಿ ಆ್ಯಕ್ಚುಲಾಗಿ. ಸೊ ವಿ ನೀಡ್ ಲಾಟ್ ಆಫ್ ಐಟಮ್ಸ್. ಈಗ ಹೊರಟಿದ್ದೀವಿ, ಜರ್ನಿ ಶುರು ಮಾಡಿದ್ದೀವಿ ಆ್ಯಕ್ಚುಲಾಗಿ. ಆಮೇಲೆ ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ಕೊಡ್ತೀವಿ. ಸೊ ಈಗ ನಮ್ಮ ಮುಂದಿನ ನಿಲ್ದಾಣ ಬಂದು ಬ್ರೇಕ್ಫಾಸ್ಟ್. ಇಟ್ ಇಸ್ ಕಿಚನ್. ಹಳ್ಳಿ ಮನೆ ಬರಲ್ವಾ? ಸೊ ದೇರ್ ಇಸ್ ಲೈಟ್ ಚೇಂಜ್ ಇನ್ ಪ್ಲ್ಯಾನ್. ಇಲ್ಲಿ ನನ್ನ ಹಸ್ಬೆಂಡ್ಗೆ ರವಾ ದೋಸೆ ಬೇಕಿತ್ತು, ರವಾ ದೋಸೆ ಇಲ್ಲ ಅಂದ್ಬಿಟ್ಟು. ಸೊ ನಾವು ಹೆಡ್ಡಿಂಗ್ ಟು ವೈಶಾಲಿ ಕೀಮಾ ದೋಸೆ ತಿನ್ನೋಣ ಅಂತ. ವಿಡಿಯೋ ಮಾಡ್ತಾ ಇದ್ದೀನಿ, ಹಿಂದೆ ಅದು ಕಾಪಿರೈಟ್ಸ್ ಬರುತ್ತೆ. ನಾನು ಗೀ ಮಸಾಲ ದೋಸೆ ಕನ್ನಡಕ ಬಿಚ್ಚು ತಿನ್ಬೋದು. ಕಪ್ಪು ಕಾಣುತ್ತೆ ದೋಸೆ. ಆಮೇಲೆ ದೋಸೆ ಸೀರೋದಂಗೆ ಕಂಡದ್ದು. ನಾವು ನೋಡಿಬ್ರು 2 ಡಿಫ್ರೆಂಟ್ ಪೀಪಲ್. ನಾನು ಗೀ ಮಸಾಲ ದೋಸೆ ತಿಂತಾ ಇದ್ದೀನಿ, ರವಾ ಮಸಾಲ ದೋಸೆ. ಬ್ರೇಕ್ಫಾಸ್ಟ್ ನಾವು ಒಂದೇ ಥರ ತಿನ್ನಲ್ಲ. ಲಾಟ್ ಆಫ್ ಪ್ಲ್ಯಾನ್ ಚೇಂಜ್. ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಧ್ರುವ ತಾರಿಗೆ ಬಂದಿದ್ವಿ. ಏನು ಗೊತ್ತು ವೈಶಾಲಿ, ಬಿಕಾಸ್ ರವಾ ದೋಸೆ ವಾಸ್ ಮಸ್ಟ್ ಫಾರ್ ಹಿಮ್. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್. ಅನ್ಲಾಕ್ ಮಾಡಿ. ಸುಮಾರು ಜನ ನನ್ನ ಕೇಳ್ತಾರೆ, ಯಾಕೆ ಯಾವಾಗಲೂ ಅಷ್ಟು ದೊಡ್ಡ ಬ್ಯಾಗ್ ಕ್ಯಾರಿ ಮಾಡ್ತೀಯ, ಛೋಟಾ ಬ್ಯಾಗ್ ತೊಗೊಂಡೋಗು ಅಂತ. ಬಟ್ ರಿಯಾಲಿಟಿ ಏನು ಗೊತ್ತಾ, ಮಾವಿನ ಹಣ್ಣು ಮೆಣಸಿನ್ಕಾಯಿ ವಾಸನೆ ಹೊಡಿತದೆ ಕಾರಲ್ಲಿ. ಓಕೆ ಇರಲಿ. ಸೊ ರಿಯಾಲಿಟಿ ಏನು ಗೊತ್ತಾ, ನನ್ನ ಬ್ಯಾಗಲ್ಲಿ ಸಿಕ್ಕಾಪಟ್ಟೆ ಐಟಮ್ ಇರುತ್ತೆ. ಇನ್ನೂ ಜಾಸ್ತಿ ಇದೆ, ಇವಾಗ ತೋರಿಸ್ತೀನಿ ನೋಡಿ. ಬನ್ ಇಟ್ಕೊಂಡಿದ್ದೀನಿ, ಗ್ರೀನ್ ಟೀ ಪ್ಯಾಕೆಟ್ಸ್ ಇದೆ, ಪವರ್ ಬ್ಯಾಂಕ್ ಇದೆ, ಬಿಸ್ಕೆಟ್ಸ್, ಬುಕ್ ಇದೆ, ಮತ್ತು ಒಂದು ಪ್ಯಾನಲ್ ಇದೆ, ಮೊಬೈಲ್ ಕವರ್ ಇದೆ. ಇನ್ನು ಕೆಳಗಡೆ ಏನೇನೋ ಇದೆ, ಮೈಕೆಲ್ಲ ಇದೆ, ಶೇಡ್ಸ್ದು ಅಲ್ಲ ಪವರ್ ಗ್ಲಾಸ್ದು. ಸೊ ಇಷ್ಟು ತುಂಬಿ ಜಿಪ್ ಹಾಕೋಕ್ಕಾಗದಿರೋ ಸ್ಥಿತಿಲಿದೆ ನನ್ನ ಬ್ಯಾಗ್ ನೋಡಿ. ಈಗ ಇದನ್ನು ಮಾತಾಡ್ಸ ರೆಸ್ಪಾಂಡ್ ಮಾಡ್ತು, ತಿರುಗ್ತು. ನೋಡಿ ನೋಡ್ತು. ಹಾಯ್. ಅಯ್ಯೋ ಹಿಂದಿಗೆ ಹೋಗ್ತದೆ. ಏನೂ ಕಾಣಲ್ಲ, ಅಷ್ಟು ಜೋರು ಮಾಡಿದೆ. ಇಲ್ಲೇ ಇದೆ ನೋಡ್ಕೊಂಬಿಡಿ, ಕೆನರಾ ಬ್ಯಾಂಕ್ದು ವೆಲ್ಕಮ್ ಟು ಮಡಿಕೇರಿ. ಇದೇ ಮಡಿಕೇರಿ ಟೌನ್. ಸೊ ಟೈಮ್ ಈಗ 1 ಗಂಟೆಗೆ 5 ನಿಮಿಷ ಇದೆ. ಇವಾಗ ಮಡಿಕೇರಿ ರೀಚ್ ಆಗಿದ್ದೀವಿ. ಒಂದು ಸ್ವಲ್ಪ ರೋಡ್ ಡಿವಿಯೇಷನ್ಸಿಂದ ಸ್ವಲ್ಪ ಲೇಟ್ ಆಯಿತು ಬಂದಿದ್ದು. ಸೊ ಒಂದು ಸ್ವಲ್ಪ ಸ್ಟಾಪ್ ಕೊಟ್ಟಿದ್ದೀವಿ. ಹಾಲು ಮೊಸರೆಲ್ಲ ಬೇಕಲ್ಲ, ತಗೊಂಡು ಹೋಗೋಣ ಅಂತ. ಸೊ ನನಗೆ ಹೋಗಿ ಬಿಸಿ ಬಿಸಿ ಅನ್ನ, ರಸಮು, ಚಿಕನು ತಿಂದರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಸೊ ಈಗ ನಾವು ಊರಲ್ಲಿ ಟೌನಲ್ಲಿ ಟೆಂಡರ್ ಚಿಕನ್ಗೆ ಬಂದಿದ್ದೀವಿ. ಪಾಪ ಪಾಪ ಕೋಳಿ ತಗೊಳೋಕೆ.
ಯಪ್ಪ ಏನು ಗಾಳಿ. ಅವನಲ್ಲಿದ್ದೀವಿ ನೋಡಿ, ವೆದರ್ ಹೆಂಗಿದೆ, ಕ್ರೇಜಿ ಆಗಿದೆ ವೆದರ್ ಮಾತ್ರ. ಫುಲ್ಲು ಮೋಡ ಇದೆ, ಜಿಡಿ 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 ಮಳೆ. ಬಟ್ ಇಟ್ ಈಸ್ ಓಕೆ, ಆರಾಮಾಗಿದ್ದೀವಿ. ಯಾಕೆ ಈ ಬ್ಯಾರಿ ಕಂಬಿ ಥರ ಹಾಕವ್ರೆ ಅಂತಲೇ ನಂಗೆ ಅರ್ಥ ಆಗ್ತಾ ಇಲ್ಲ. ಇಡೀ ಅಂಗಡಿ ಅವ್ರದ್ದೇ, ಹೇಗೆ ಗ್ರಿಲ್ ಹಾಕಿದ್ದಾರೆ? ರೈನ್ ಸಿಸ್ಟಮ್ ಇರಬೇಕು. ಸಣ್ಣ ಜಿಟಿ ಮಳೆ ಇದೆ, ಕಾಣಿಸ್ತಾ ಇಲ್ಲ ಅಷ್ಟೇ. ನೋಡಿ ಕಾರ್ ಮೇಲೆಲ್ಲ ಬೀಳ್ತಾ ಇದೆ. ಮಡಿಕೇರಿಗೆ ಬಂದಾಗ ಮಳೆ ಬಂದರೆ ನಿಜ ಬೇಜಾರಾಗುತ್ತೆ. ಇಟ್ ಹ್ಯಾಸ್ ಟು ಬಿ ಇದರ್ ಕ್ಲೌಡಿ ಅಥವಾ ತುಂಬ ಫಾಗ್ ಇರಬೇಕು. ನೋಡಿ ಆಲೆ ಮಳೆ ಶುರು ಆಗೋದು. ನಾವು ಇರೋ ದಿನಕ್ಕೆ ಆಗೋಷ್ಟು ಚಿಕನ್ ಮತ್ತು ಲಾಲಿಪಾಪ್ಗಳು ಆ್ಯಂಡ್ ಕಬಾಬ್ ಮಸಾಲ ಎಲ್ಲ ತೊಗೊಂಡ್ಬಿಟ್ಟಿರ್ತೀವಿ. ಆ್ಯಂಡ್ ವಿ ಓನ್ಲಿ ಕಮ್ ಟು ಟೆಂಡರ್, ಸ್ವಲ್ಪ ಇಲ್ಲಿ ಫ್ರೆಶ್ ಆಗಿ ಚೆನ್ನಾಗಿ ಸಿಗುತ್ತೆ ಅಂತ. ಈಗ ಗಾಡಿ ತುಂಬ ಸಾಮಾನಿದೆ ಅಂತ ಈಗ ನನ್ನ ಕಾಲ ಹತ್ರ ಇಟ್ಕೊಂಡಿದ್ದೀನಿ. ಅವ್ರು ಅಕ್ಷತ್ ಹಸ್ ಗಾನ್ ಟು ಬ್ರಿಂಗ್ ಸಮ್ ಕರ್ಡ್ ಮಿಲ್ಕ್. ಇನ್ನು ಅದು ಇಲ್ಲ ಅಂದರೆ ನಾನು ಅದನ್ನು ಇಲ್ಲೇ ಇಟ್ಕೋಬೇಕಾಗತ್ತೆ ತೊಡೆ ಮೇಲೆ. ಓ ನೋಡಿ ಎಷ್ಟು ಸಕ್ಕತ್ತಾಗಿದೆ ವ್ಯೂ ನೋಡಿ, ಫುಲ್ ಕ್ಲೌಡ್. ಅಯ್ಯೋ ಅಂತ ಬಂದ್ಬಿಡ್ತು. ಸಕ್ಕತ್ತಾಗಿದೆ ಅಲ್ಲ, ಫಾಗ್ ಎಲ್ಲ ಇದ್ದು. ಮಳೆ ಬಂದಾಗ ತುಂಬ ಚೆನ್ನಾಗಿರುತ್ತೆ ಮಡಿಕೇರಿ. ದೇವ್ರೆ, ನಾನು ಆ ಮೋಡ ನೋಡ್ಬಿಟ್ಟು ಏನು ಇಷ್ಟಿದೆ ಅಂದ್ಕೊಂಡೆ. ಆಮೇಲೆ ಇದರಲ್ಲಿ ಅಲ್ಲಿ ಎದುರುಗಡೆ ನೋಡಿದಾಗ ಮೋಡ ಅಂತ ಗೊತ್ತಾಯ್ತು. ಫಾಗ್ ಅಂತ ಅನ್ಕೊಂಡೆ, ಅದು ನೋಡಿದ್ರೆ ಮೋಡ. ಸೊ ನಾವು ನಮ್ಮ ತೋಟದ ಮನೆ ಎಂಟರ್ ಆಗ್ತಾ ಇದೀವಿ. ಇಲ್ಲಿ ನೋಡಿ ಪಾಯಿಂಟ್. ಅಯ್ಯೋ ಕ್ಲಾರಿಟಿ ಇಲ್ಲ, ಮಳೆ ಬಂದಿದೆ. ಸೊ ಎಸ್, ಫುಲ್ ಗ್ರೀನ್ ಆಗ್ಬಿಟ್ಟಿದೆ, ಎಲ್ಲೋ ಮಳೆ ಬಂದು. ಎಂಟ್ರಿಂಗ್ ತೋಟದ ಮನೆ. ಇವಾಗೆಲ್ಲ ನಾವು ಹಾಕೊಂಬಂದಿರೋ ಐಟಮ್ನೆಲ್ಲ ಇಲ್ಲಿ ಇಳಿಸ್ತೀವಿ. ಡೋಡೋ ಫೋಕಸ್ ಆಗ್ತಿಲ್ವಲ್ಲ ನಮ್ಮ ಡೋಡು. ಇಲ್ಲಿ ನಂದಿನಿ ಹಾಲು ಸಿಗುತ್ತೆ, ಅದ್ರ ಮೊಸರು ಮಾತ್ರ ಇದು ಯಾವುದೋ ಬೇರೆ ಸಿಗುತ್ತೆ, ಜರ್ಸಿ ಮೊಸರು ಅಂತ. ನೋಡಿ ಎಲ್ಲ ಹಾಕೊಂಬಂದಿದ್ದೀನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಚಂದಮಾಮನ ಫೋಕಸ್ ಮಾಡಲಾ? ಅಯ್ಯೋ ಚಂದಮಾಮ ಫೋಕಸ್ ಆಗು ಪ್ಲೀಸ್. ನೋಡಿ, ದಿಸ್ ಇಸ್ ಮೈ ವ್ಯೂ ಆ್ಯಕ್ಚುಲ್ ಆಗಿ. ಅಷ್ಟೇ ನನಗೆ ಬೆಳಕಿರೋದು, ಎಲ್ಲ ಪೂರ್ತಿ ಕತ್ಲಿದೆ ಮನೆ ಹತ್ರ. ಅಲ್ಲಿ ನೋಡಿ ಕ್ರೇಜಿ ಆಗಿದೆ. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಬ್ರಾಪ್ಟ್ ಎಂಡಿಂಗ್ ಅಂತ ಹೇಳ್ಬೋದು, ಯಾಕಂದರೆ ನಾನು ಬಂದ ತಕ್ಷಣ ರಿಲ್ಯಾಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಒಳ್ಳೆ ನಿದ್ದೆ ಮಾಡಿದ್ದೀನಿ. ಐ ಥಿಂಕ್ ಇಟ್ ವಾಸ್ ಸಮ್ 2 to 3 hours ಆಫ್ ಸೌಂಡ್ ಸ್ಲೀಪ್. ಚೆನ್ನಾಗಿ ನಿದ್ದೆ ಮಾಡಿದೆ. ಸೊ ಯಾ, ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ಪ್ರಿಪರೇಷನ್. ನೆಕ್ಸ್ಟ್ ಏನು ಮಾಡ್ಬೋದು ನಾನು ಇಲ್ಲಿ ಅಂತ ಯೋಚನೆ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಬಾಯ್.